ಹೆಸರು ಮಂಜುನಾಥ್ ಅಂತೇಳಿ, ಇಂದ್ರಿ ಗ್ರಾಮ. ಈಗ ನೋಡಿರಿ, ಕೃಷಿ ಒಳಗಂದರೆ ಎಲ್ಲ ಇಲಾಖೆಯಲ್ಲಿ ಅಕಾಡೆಮಿಗಳಿದಾವೆ ಎಲ್ಲರಿಗೂ. ಈಗ ಸ್ಪೋರ್ಟ್ಸ್ ಆಗಲಿ ಪ್ರತಿಯೊಂದಲ್ಲಿ ಅಕಾಡೆಮಿಗಳಿದಾವೆ. ಈಗ ನಮಗೆ ರೈತರ ಸಲುವಾಗಿ ಈ ಕೊಪ್ಪಳ ಜಿಲ್ಲೆ ಒಳಗೆ ಎಂ ಬಿ ಪಾಟೀಲ್ ಸರ್ ಅಯೋಧ್ಯೆ ಅಕಾಡೆಮಿ ಅಂತೇಳಿ ಒಂದು ಸ್ಥಾಪನೆ ಮಾಡಿದ್ದಾರೆ. ಅದು ನಮ್ಮ ಈ ರೈತರಿಗೆ ಒಂದು ಸಂತಸ ಸುದ್ದಿ. ನಾನು ಅವ್ರಿಗೆ ತಿಳಿಸೋದೇನೆಂದರೆ, ಎಲ್ಲ ರೈತರು ಆ ಅಕಾಡೆಮಿಗೆ ಭೇಟಿ ಕೊಡಬೇಕು. ಅಲ್ಲಿ ಯಾಕೆ ಏನು ಅನ್ನೋದು ತಿಳ್ಕೋಬೇಕು, ಅವರಿಂದ ಸಲಹೆ ತಗೋಬೇಕು. ಯಾಕಂದರೆ ಆದಷ್ಟು ಅವರ ಅನುಭವವುಳ್ಳವರು. ಅಂದರೆ ಇನ್ನು ಸಸ್ಯಶಾಸ್ತ್ರ ತಜ್ಞರವರು ಎಂ ಬಿ ಪಾಟೀಲ್ ಸರ್. ಸಸ್ಯಗಳಿಗೆ ಏನೇನು ಅನ್ನೋದು ಅದನ್ನು ಈಗ ನೀವು ಅಲ್ಲಿ ಹೋಗಿ ಕೃಷಿ ಅಕಾಡೆಮಿ ತಜ್ಞರ ಹತ್ರ ಹೋದರೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ತೈತೆ. ನನಗೆ ಹೆಚ್ಚಿನ ಮಾಹಿತಿ ಸಿಕ್ಕಿದೆ ಅವರಿಂದ. ಆ ಸಿಕ್ಕಿದ್ದಕ್ಕೆ ಇವತ್ತು 38 ಗುಂಟೆ ಒಳಗೆ ನನಗೆ 3 ಜನ ಮಕ್ಕಳು ಇಷ್ಟೆಲ್ಲ ಜೀವನ ಮಾಡ್ತಾಯಿದ್ದೆ. ನಾನು ಇನ್ನೊಂದು ಕಡೆ ಕೆಲಸಕ್ಕೆ ಹೋಗಿಲ್ಲ ಇವತ್ತು. ಏನಂದರೆ ಮಲ್ಲಿಗೆ ಮಾಡಿದ್ದೆ, ಆಮೇಲೆ ಲಾಸ್ ಆಗಿದೆ, ಮಲ್ಲಿಗೆ ತೋಟದಲ್ಲಿ ಲಾಸ್ ಆಗಿದೆ. ಲಾಸ್ ಆಗಿದೆ ಅಂತ ನಾನು ಇವತ್ತು ಹಿಂದಿರ್ದಿಲ್ಲ, ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಏನ್ರಿ. ಆಮೇಲೆ ನಾನು ಎಲ್ಲಿ ಲಾಸ್ ಆಗುತ್ತದಾಗ ನಾನು ಎಂ ಬಿ ಪಾಟೀಲ್ ಸರಿಗೆ ಫೋನ್ ಮಾಡ್ತೀನಿ. ನಾನು ಅವ್ರು ಹೇಳ್ತಾರೆ ಈ ಥರ ಹಿಂಗೆ ಈ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂದಾಗ ಅವಾಗ ಆಮೇಲೆ ಅವ್ರು ನಮ್ಮ ತೋಟಕ್ಕೆ ವಿಸಿಟ್ ಕೊಡ್ತಾರೆ, ಬರ್ತಾರೆ, ನೋಡಿ ಎಲ್ಲ ಹೇಳ್ತಾರೆ ನಮಗೆ ಭಾಳ ಇದಾಗ್ಯಾರ. ಹಂಗಾಗಿ ನಾನು ಒಳ್ಳೆಯದು ಅಕಾಡೆಮಿ ಅನ್ನೋದು ಹೇಳೋದು. ಇರಬೇಕು ನಮ್ಗೆ ಅಕಾಡೆಮಿ. ಆ ಅಕಾಡೆಮಿ ಕೊಪ್ಪಳ ಜಿಲ್ಲೆ ಒಳಗೆ ಇರಬೇಕು ಅನ್ನೋದು ನನ್ನ ಹೆಮ್ಮೆ.